ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಗುರುವಾರ ಲಕ್ಷ್ಮೀ ಪೂಜಾ, ಮಾರ್ಗಶಿರ ಮಾಸದ 3ನೇ ಗುರುವಾರ ಲಕ್ಷ್ಮೀ ಪೂಜಾ. ನೋಡ್ರಿ, ಬಹಳ ಅಂದ್ರೆ ಬಹಳ ಶ್ರೇಷ್ಠವಾದದ್ದು, ಎಲ್ರಿಗೂ ಗುರ್ತದ. ಇವತ್ತ 3ನೇ ಗುರುವಾರ ಸಕ್ಸಸ್ಫುಲ್ ಆಗಿ ಮುಗಿಸಿದ್ವಿ. ಈ ಸಾರಿ 4 ಗುರುವಾರಗಳು ಮಾತ್ರ ಬಂದಾವ. 4ನೇ ಗುರುವಾರ ನೆಕ್ಸ್ಟ್ ವೀಕ್, ಲಾಸ್ಟ್ ಗುರುವಾರ 4ನೇ ಗುರುವಾರ. ನೋಡ್ರಿ, ಈಗ ಮುಂಜಾನೆಯ ರಂಗೋಲಿ. ಥಂಡಿ ಅಂತೂ ಸಿಕ್ಕಾಪಟ್ಟೆ ಥಂಡಿ ಅದರಿಪ್ಪ ನಮ್ಮ ಕಡೆ. ನಿಮ್ಮಲ್ಲಿಯೂ ಹಂಗೆ ಇರ್ಬೋದು ಅಂತ ಅನ್ಕೋತೀನಿ. ಇನ್ನೂ ಒಂದು 8-10 ದಿವಸ ಇಷ್ಟ ಥಂಡಿ ಇರ್ತದಂತ. ಹಿಂಗಾಗಿ ಕಿವಿ ಮೂಗ ಎಲ್ಲಾನೇ ಪ್ಯಾಕ್ ಮಾಡ್ಕೊಂಡಂಗಾಗ್ಯದ ನೋಡ್ರಿ. ಈಗ ರಂಗೋಲಿ ಹಾಕೋತ, ಸಿಂಪಲ್ ಆದ ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನ ಹೇಳೋಣ. ಇನ್ನೊಂದು ಎಷ್ಟು ಥಂಡಿ ಅದ ಅಂತ ಹೇಳ್ತೀನಿ ರೀ ನಿಮಗೆ. ರಂಗೋಲಿ ಮೊದ್ಲು ಹಾಕಬೇಕಾದ್ರೆ ಹೊಸದೊಂದು ಹಾಕೋಣ ಅಂತ ತಲೆ ಒಳಗೆ ಇಟ್ಕೊಂಡು ಹಾಕೋತ ಇರ್ತಿದ್ದೆ ಮನಸ್ಸೊಳಗೆ, ಚಂದನ್ನೊಂದು ಹಾಕೋಣ ಅಂತೇಳಿ. ಈಗ ಹೆಂಗಾಗ್ಬಿಟ್ಟದಂದ್ರೆ ಒಟ್ಟು ರಂಗೋಲಿ ಮುಗಿಸಿ ಒಳಗೆ ಹೋಗಿ ಬಾಗಿಲು ಹಾಕಿದ್ರೆ ಸಾಕಪ್ಪ ಅಂತ ಅನ್ನೋ ಹಂಗಾಗ್ಬಿಟ್ಟದ. ಅಷ್ಟು ಥಂಡಿ ಸಲುವಾಗಿರಿ, ಅಷ್ಟು ಥಂಡಿ ಅದ ನೋಡ್ರಿ. ಈಗ ಮುಂಜಾನೆಯ ಮಾತು: ಹೆತ್ತವರ ಕಾಲಡಿಯೇ ಸಕಲ ದೇವರುಂಟು, ಹೆತ್ತವರ ಕಾಲಡಿಯೇ ಸಕಲ ದೇವರುಂಟು, ಕೈ ಮುಗಿದು ತಲೆಬಾಗು ಸ್ವರ್ಗ ನಿನಗುಂಟು. ಎಷ್ಟು ಚಂದ ಅದ ನೋಡ್ರಿ, ಅರ್ಥ ಮಾಡ್ಕೊಂಡ್ರೆ ಭಾಳದ. ಹೆತ್ತವರ ಕಾಲಡಿಯೇ ಸಕಲ ದೇವರುಂಟು, ಕೈ ಮುಗಿದು ತಲೆಬಾಗು ಸ್ವರ್ಗ ನಿನಗುಂಟು. ಮನುಷ್ಯನು ಹುಟ್ಟುವಾಗ ಹೆಸರು ಇರುವುದಿಲ್ಲ, ಕೇವಲ ಶ್ವಾಸ ಮಾತ್ರ ಇರುತ್ತದೆ. ಸಾಯುವಾಗ ಶ್ವಾಸ ಇರುವುದಿಲ್ಲ, ಹೆಸರು ಮಾತ್ರ ಉಳಿಯುತ್ತದೆ. ಈ ಎರಡೂ ನಡುವಿನ ಅಲ್ಪ ಅಂತರವೇ ಆಯುಷ್ಯ. ಈ ಆಯುಷ್ಯ ಇರುವಾಗಲೇ ನಮ್ಮ ಹೆಸರಿಗೆ ಅರ್ಥ ಕೊಡಬೇಕು. ಅದನ್ನು ಆದಷ್ಟು ಆಗುವ ಹಾಗೆ ಮಾಡಬೇಕು. ಕೊನೆಗೆ ನಮ್ಮ ಶ್ವಾಸ ನಿಂತರೂ ನಮ್ಮ ಹೆಸರು ಮತ್ತೊಬ್ಬರ ನೆನಪಿನಲ್ಲಿ ಅವಿರತವಾಗಿ ಪ್ರಕಾಶಿಸುತ್ತಿರಬೇಕು. ಎಷ್ಟು ಚಂದ ಅದ ನೋಡ್ರಿ. ಇಂಥವೆಲ್ಲ ಅರ್ಥ ಮಾಡ್ಕೊಂಡ್ರೆ ಜೀವನ ಏನಂಬುದು ಫುಲ್ ಕಣ್ಮುಂದೆ ಬಂದ್ಬಿಡ್ತದೆ. ನದಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಇರುವುದೆಲ್ಲ ಹರಿವು ಮಾತ್ರ. ಭೂತವೂ ಇಲ್ಲ, ಭವಿಷ್ಯವೂ ಇಲ್ಲ. ಇರುವುದೆಲ್ಲ ವರ್ತಮಾನ ಮಾತ್ರ. ಆ ವರ್ತಮಾನದಲ್ಲೇ ವಾಸ್ತವಿಕತೆಯನ್ನು ಅರಿತು ಬದುಕುವುದೇ ಒಳಿತು. ಇಷ್ಟು ಚಂದ ಅದ. ಖರೇನೆ ಇವೆಲ್ಲ ಎಷ್ಟು ಅನುಭವಸ್ತ್ರೀ ಬರೆದಿರ್ತಾರೆ. ಬಹಳ ಅರ್ಥಪೂರ್ಣ ಆಗ್ಯದ ನೋಡ್ರಿ. ಇವತ್ತಿನ ಸಿಂಪಲ್ ಆದ ರಂಗೋಲಿ ಮುಂಜಾನೆಯ ಮಾತು ಹೇಳ್ಕೊತ, ನೀವು ಕೇಳ್ಕೊತ, ನಾನು ಹೇಳ್ಕೊತ ರಂಗೋಲಿ ಮುಗಿಸ್ತೀನಿ, ನೀವು ಕೇಳ್ಕೊತ ರಂಗೋಲಿ ನೋಡುವುದು ಮುಗಿದ್ಬಿಡ್ತದೆ ನೋಡ್ರಿ. ಇವತ್ತಿನ ರಂಗೋಲಿ ಮತ್ತು ಮುಂಜಾನೆಯ ಮಾತು ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮುಂಜಾನೆಯ ವಾತಾವರಣ ಖರೇನೆ ಇಷ್ಟು ಚಂದ ಇರ್ತದಂಥೇಳಿ ನೀವು ದಿನನಿತ್ಯ ವರ್ಣಿಸ್ತಿದ್ವಿ. ಆದರೆ ಈಗ ಹೆಂಗಾಗ್ಬಿಟ್ಟದ ಅಂತಂದ್ರೆ ಫ್ರೆಶ್ ಏರ್ ಅಂತೂ ಇರ್ತದೆ, ಆದ್ರೆ ಥಂಡಿ 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 ಅಂಥೇಳಿ ಒಳಗೆ ಯಾವಾಗ ಹೋಗಿವೋ ಮೊದಲು ಹೊರಗಡೆ ರಂಗೋಲಿ ಹಾಕಿ ಒಂದು ತುಳಸಿ ಮುಂದೆ ದೀಪ ಹಚ್ಚಿಟ್ಟು ನೋಡ್ಕೋತ ನಿಂತ್ರೆ ಅಲ್ಲೇ ನೋಡ್ಕೋತ ನಿಂದಿರ್ಬೇಕನ್ನಿಸ್ತಿತ್ತು. ಅಷ್ಟು ಖುಷಿ ಸಿಕ್ತಿತ್ರಿ. ಆದರೆ ಈಗ ರೀ ಯಾವಾಗ ಒಳಗೆ ಹೋಗಿ ಬಾಗಿಲು ಹಾಕೋಣ ಅಂಥೇಳಿ ಅನ್ನಿಸ್ತಿರ್ತದೆ ನೋಡ್ರಿ. ಇವತ್ತು ಗುರುವಾರ ಲಕ್ಷ್ಮೀ ಪೂಜಾ, ಮಾರ್ಗಶಿರ ಲಕ್ಷ್ಮೀ ಪೂಜಾ ಇರೋದ್ರಿಂದ ತುಳಸಿ ಮುಂದೆ ಮತ್ತು ಹೊಸ್ತಿಲು ಮುಂದೆ ರಂಗೋಲಿ ಅಂತೂ ಡೈಲಿ ಇರ್ತದೆ. ಆದರೆ ದೀಪ ಹೊಸ್ತಿಲು ಮುಂದೆ. ಶುಕ್ರವಾರ ಅಮಾವಾಸ್ಯೆ, ಹುಣ್ಣಿಮೆ, ಗುರುವಾರ ಲಕ್ಷ್ಮೀ ಪೂಜೆ ಇದ್ದಾಗ ಹೊಸ್ತಿಲು ಮುಂದೆ ಹಚ್ಚಿರ್ತೀವಿ. ಮತ್ತು ಉಳಿದ ಟೈಮ್ನಾಗ ದೀಪಾವಳಿ ಒಳಗೆ ರಂಗೋಲಿ ಇಲ್ಲಿ ಇರ್ತದೆ ನೋಡ್ರಿ. ದೀಪದ ಬೆಳಕು ಎಷ್ಟು ಆನಂದವನ್ನು ಕೊಡ್ತದೆ. ದೀಪಗಳು ಮಾತಾಡ್ತಾವೆ. ಅದು ದೇವರ ಮುಂದೆ ಕೂತು ಕುಲದೇವರ ಹೆಸರಲ್ಲೇ ದೀಪ ಹಚ್ಚಿಟ್ಟು ನೋಡ್ಕೋತ ಕೂತ್ರೆ ಅವು ಅಷ್ಟು ಚಂದ ಮಾತಾಡ್ತಿರ್ತಾವೆ. ಅದರೊಳಗೆ ಭಕ್ತಿ ಬೇಕು, ನಂಬಿಕೆ ಬೇಕು. ಇವೆರಡು ಇದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ ನೋಡ್ರಿ. ಇವತ್ತು ಏನು ಅಡುಗೆ ಮಾಡಿದ್ದೆ ಅಂತಂದ್ರೆ, ಒಂದು ದಿವಸ ಗೋಧಿ ಕುಟ್ಟಿದ ಪಾಯಸ ಅದರ ಜೊತೆಗೆ ಚಿತ್ರಾನ್ನ ಇರುವುದೇ ಲಕ್ಷ್ಮೀ ದೇವಿ ನೈವೇದ್ಯಕ್ಕೆ. ಇವತ್ತು ಅಪ್ಪಿ ಪಾಯಸ ಮತ್ತು ಚಿತ್ರಾನ್ನ ಇಷ್ಟು ನೈವೇದ್ಯ ಮಾಡ್ಲಿಕ್ಕೆ ತಿನ್ರಿ.
ಒಂದೊಂದು ದಿವಸ ಒಂದೊಂದು. ಫಸ್ಟ್ ಮೊದಲನೇ ಗುರುವಾರ ಶಾವಿಗೆ ಪಾಯಸ, ಎರಡನೇ ಗುರುವಾರ ಗೋಧಿ ಕುಟ್ಟಿದ ಪಾಯಸ, ಮೂರನೇ ಗುರುವಾರ ಅಪ್ಪಿ ಪಾಯಸ. ಇಷ್ಟದ ರೀ. ಈಗೇನದ ಅನ್ನಕ್ಕೆ ಇಡ್ಲಿಕ್ಕತ್ತೀನಿ. ಬರ್ಶನ್ ಕಟ್ಟಿ ಒರೆಸಿ ರಂಗೋಲಿ ಹಾಕಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ರಂಗೋಲಿ ಹಾಕಿ ಅನ್ನಕ್ಕಿಟ್ಟೆ. ಈಗ ಚರೋಟಿ ರವೆ, ಅದರೊಳಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕಿ ಸ್ವಲ್ಪ ಚಪಾತಿ ಮಾಡ್ತೀವಲ್ರಿ ಅಷ್ಟು ನಾದಿಡೋದು ಹಿಟ್ಟು. ಹಂಗೆ ನಾದಿ ಇಟ್ವಿ ಅಂದ್ರೆ ಅದು ಗಟ್ಟಿ ಆಗಿಬಿಡ್ತದೆ. ಮತ್ತು ಗಟ್ಟಿ ಆಯ್ತಂದ್ರೆ ಮತ್ತು ನಾವು ಸ್ವಲ್ಪ ನೀರು ಕೈಗೆ ಹಚ್ಕೊಂಡು ನಮ್ಗೆ ಚಪಾತಿ ಮಾಡೋ ಅದಕ್ಕಿಂತ ಸ್ವಲ್ಪ ಗಟ್ಟಿ ಅಂದ್ರೆ ಪುರಿ ಆಗಬೇಕು. ಇವು ಎಂಥ ಪುರಿ ಆಗಬೇಕು ಅಂತಂದ್ರೆ ಅಪ್ಪಿ ಪಾಯಸಕ್ಕೆ ಗಟ್ಟಿ ಕುರುಮ್ ಅನ್ಬೇಕು ನೋಡ್ರಿ. ಅದ್ರ ಸಲುವಾಗಿ ಚರೋಟಿ ರವದ್ದು ಪುರಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈಗ ಒಗ್ಗರಣೆ ಮಾಡಿ ತೆಗೆದಿಟ್ಕೊಂಡು ಪುರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. 2-3 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಶೇಂಗಾ ಇವೆಲ್ಲ ಹಾಕಿ ಒಗ್ಗರಣೆ ಮಾಡಿ ಇಂಗು ಸ್ವಲ್ಪ ಅರಿಶಿನ ಪುಡಿ ಹಾಕಿ ತೆಗೆದು ಇಟ್ಕೊಂಡು ಬಿಡ್ತೀನಿ. ಅನ್ನ ಆದಮೇಲೆ ಇದರೊಳಗೆ ಅನ್ನ ಹಾಕಿ ಕಲಿಸಿಬಿಡ್ತೀನಿ. ಮಸ್ತ್ ಟೇಸ್ಟಿಯಾದ ಲಕ್ಷ್ಮೀ ದೇವಿಗೆ ಇಷ್ಟವಾದ ಚಿತ್ರಾನ್ನ ರೆಡಿ ಆಗ್ತದೆ. ಈಗ ಅನ್ನ ಆಗ್ತಿರ್ತದ, ಹಾಗೆ ಒಗ್ಗರಣೆನೂ ರೆಡಿ ಮಾಡೀವಿ. ಮತ್ತು ಹಿಟ್ಟು 10-15 ನಿಮಿಷ ನೆನಿತು. ಈಗೇನದ ಉರುಳಿ ಹಾಕ್ಕೊಂಡು ಪುರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡೇನ್ರಿ ಪುರಿ ಮಾಡಲಿಕ್ಕೆ. ತೆಳ್ಳನ ಪುರಿ ಲಟ್ಟಿಸ್ಕೋಬೇಕು. ಅಪ್ಪಿ ಪಾಯಸಕ್ಕೆ ತೆಳ್ಳಗಿನ್ನು. ಬರೀ ಪುರಿ ಮಾಡಬೇಕಾದ್ರೆ ಸ್ವಲ್ಪ ದಪ್ಪನ್ನು, ಯಾಕಂದ್ರೆ ಚೆಂದಾಗಿ ಉಬ್ಬಿ ಬರ್ಬೇಕಲ್ರಿ, ಅದ್ರ ಸಲುವಾಗಿ. ಈಗೇನದ ತೆಳ್ಳನ ಪುರಿ ಮಾಡಿ ಕ್ರಿಸ್ಪಿಯಾಗಿ ಕುರುಮ್ ಆಗಬೇಕಲ್ಲ, ಅದ್ರ ಸಲುವಾಗಿ ಕ್ರಿಸ್ಪಿ ಪುರಿ ಮಾಡಿ ತಕ್ಕೊಂಡು ಬಿಡ್ತೀನಿ.
ನೋಡ್ರಿ, ಈಗ ಪುರಿ ಅಂತೂ ಮಾಡಿ ತಕ್ಕೊಂಡೆ, ಹಾಗೆ ಅನ್ನನೂ ಆಗ್ಯದ. ಚಿತ್ರಾನ್ನಕ್ಕೆ ಒಗ್ಗರಣೆ ಅಂತೂ ರೆಡಿ ಇತ್ತು. ಈಗ ಅನ್ನ ಹಾಕಿ ಕಲಿಸಿ ಇಟ್ಕೊಂಡು ಬಿಡ್ತೀನಿ. ಮತ್ತು ಹಾಲು ಕುದಿಲಿಕ್ಕೆ ಇಟ್ಟಿದ್ದೆ, ಅದರ ಒಳಗೆ ನಾನು ಕ್ರಿಸ್ಪಿಯಾಗಿ ಮಾಡಿರುವ ಪುರಿ ಚೆಂದಾಗಿ ಮುರಿದು ಬಿಟ್ಟೀನಿ. ಅವು ಎಲ್ಲ ಒಂದು 2-3 ಕುದಿಸಿ ತೆಗೆದು ಬಿಡ್ತೀನಿ ರೀ. ಇದು ಸ್ವಲ್ಪ ಆರಿದ ಮೇಲೆ ಅದರೊಳಗೆ ಬೆಲ್ಲ ಹಾಕ್ತೀನಿ. ಪುಡಿ ಬೆಲ್ಲ ಟೇಸ್ಟ್ ಇರ್ತದೆ. ನೀವು ತಂದು ನೋಡ್ರಿ, ಇಂಥ ಪಾಯಸಕ್ಕೆಲ್ಲ ಅದೇ ಯೂಸ್ ಮಾಡಿರಿ. ಅದಕ್ಕೆ ಇದು ಆರ್ಗ್ಯಾನಿಕ್ಕು ಇರ್ತದೆ ಪುಡಿ ಬೆಲ್ಲ. ಮತ್ತು ಭಾಳ ಬಿಸಿ ಇದ್ದಾಗ, ಹಾಲು ಭಾಳ ಬಿಸಿ ಇದ್ದಾಗ ಹಾಕ್ಕೋಬೇಡ್ರಿ, ಒಡೆದು ಬಿಡ್ತದೆ. ಅದಕ್ಕೇನದ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಬೆಚ್ಚಗಿರ್ಬೇಕು ನೋಡ್ರಿ, ಅವಾಗೇನದ ಪುಡಿ ಬೆಲ್ಲ ಆ್ಯಡ್ ಮಾಡಿ ಅದರೊಳಗೆ ಹೆಂಗು ಮನುಕ ಗೋಡಂಬಿ ಎಲ್ಲ ಹಾಕಿ ಆಗ್ಯದ ನೋಡ್ರಿ. ಎಂಥ ಮಸ್ತ್ ಆಗ್ಯದ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತಂತ. ಅದಕ್ಕೆ ನಿಮಗೆ ಇವತ್ತಿನ ಅಡುಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಗುರುವಾರ 3ನೇ ಗುರುವಾರ ಮಾರ್ಗಶಿರ ಲಕ್ಷ್ಮೀ ಪೂಜಾದ್ದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಿಮಗನ್ನಿಸ್ತಿರ್ಬೋದು, ಏನು ಲಕ್ಷ್ಮೀ ಪೂಜೆ ಮಾಡಿದ್ದು ಜಾಗ ಚೇಂಜ್ ಮಾಡಿರಿ ಅಂಥೇಳಿ. ಹೌದ್ರಿ, ಚೇಂಜ್ ಆಗ್ಯದ. ಯಾಕಂದ್ರೆ ನಾವು ನಮ್ಮ ಅಡುಗೆ ಮನೆ ಒಂಚೂರು ಕ್ಲೀನ್ ಮಾಡ್ಲಿಕ್ಕೆ ತೆಗೆಯೋರಿತೀವಿ. ಈ ಲಾಸ್ಟ್ ವೀಕ್ನಾಗೆ ಬನಶಂಕರಿ ನವರಾತ್ರಿ ಬರೋದದ. ಹಾಗಾಗಿ ಈಗ ಎಲ್ಲಾನು ಅಂದರೆ ಶನಿವಾರ ಐತವಾರ ಅನ್ನೋದಕ್ಕೆ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ತೆಗಿಬೇಕಾಗ್ಯದ. ಎಲ್ಲ ಸಾಮಾನುಗಳು ಹೊರಗೆ ತೆಗಿಬೇಕಾಗ್ಯದ. ಹಾಗಾಗಿ ಲಕ್ಷ್ಮೀ ಪೂಜಾ ಈ ಕಡೆ ರೂಮ್ನ್ಯಾಗ ಮಾಡೀನಿ ನೋಡ್ರಿ. ಇವು ನೋಡ್ರಿ ಸಾರಿ, ಮೋಸ್ಟ್ ಟ್ರೆಂಡಿ ಜಾರ್ಜೆಟ್ ಸಾರಿ. ಈಗ ಸದ್ಯಕ್ಕೆ ಭಾಳ ಟ್ರೆಂಡ್ ಅವರಿ, ಭಾಳ ಮಸ್ತ್ ಅವ. ಕ್ವಾಲಿಟಿ ಅಂತೂ ಸೂಪರ್ ಜಾರ್ಜೆಟ್ ಸಾರೀಸ್. ನಿಮಗೆ ಬೇಕಾಗಿದ್ರೆ ಆರ್ಡರ್ ಮಾಡ್ರಿ. ಎಷ್ಟು ಕಲರ್ಸ್ ಅವ ಅನ್ನೋದನ್ನು ಅಪ್ಲೋಡ್ ಮಾಡೀನಿ. ಬೇಕಾಗಿತ್ತಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ನಂಬರ್ ಅಂತೂ ಕೊಟ್ಟೆ ಅದ, ರೇಟು ಕೂಡ ಹಾಕೀನಿ. ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಯಾವ ಕಲರ್ ಬೇಕನ್ನ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸಪ್ ನಂಬರಿಗೆ ಕಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇವು ಒಂದು 5-6 ಕಲರ್ಸ್ ಇದ್ರೂ ಕೂಡ ಒಂದಕ್ಕಿಂತ ಒಂದು ಅಷ್ಟು ಸೂಪರ್, ಭಾಳ ಚಂದ ಕಲರ್ ಅವರಿ. ನೀವು ತಗೊಂಡ್ರೂ ಕೂಡ ಖುಷಿಯನ್ನೇ ಪಡ್ತೀರಿ, ಅಷ್ಟು ಚಂದ ಕಲರ್ ಅವ. ನಿಮ್ಗೆ ಇಷ್ಟ ಆಗಿದ್ರೆ ಹಿಂದೆ ಮುಂದೆ ಏನೂ ವಿಚಾರ ಮಾಡ್ಲಾರ್ದ ಸ್ಕ್ರೀನ್ ಶಾಟ್ ತೆಗೆದು ಹಾಕ್ತಿರಲ್ಲ.